ಓಂ ಪ್ರಾಣವೈ ಸತ್ಯಂ ತೇಷಾಮೇಷ ಸತ್ಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1229ನೆಯ ಅನುಶಾಸನ ಪರ್ವದ 162ನೆಯ ಭಾಗ ಇದು. ವಿಷ್ಣು, ಬಲರಾಮ, ಬ್ರಹ್ಮ, ಧರ್ಮ, ಅಗ್ನಿ ಮೊದಲಾದವರು ಅನೇಕರು ಈ ಧರ್ಮಗಳನ್ನು ವರ್ಣಿಸಿದಂತಹ ಒಂದು ಅಧ್ಯಾಯ ಇದು. ಕಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಕಾಣಿಸೋದಿಲ್ಲ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 189ನೇದ್ದು, ವೈಷ್ಣವ ಪಾಠದಲ್ಲಿ 178ನೇದ್ದು, ಗೀತಾ ಪ್ರಶ್ನೆ ಪಾಠದಲ್ಲಿ 126ನೇದ್ದು. ಆ ಒಂದು ಅಧ್ಯಾಯದಲ್ಲಿ ಈ ಧರ್ಮಗಳ ನಿರೂಪಣವನ್ನು ಇವತ್ತು ನಾವು ನೋಡೋರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಮಿನ್ ಅಧ್ಯಾಯೇ ವಿಷ್ಣು, ಬಲರಾಮ, ದೇವಗಣ, ಧರ್ಮ, ಪಾವಕ, ವಿಶ್ವಾಮಿತ್ರ, ಗೋ, ಬ್ರಹ್ಮಾದಿಭಿಃ ಈ ಧರ್ಮಾಃ ಸನ್ನಿರೂಪ್ಯಂತ ತಾನ್ ಧರ್ಮಾನ್ ಏಕಾದಶ್ಯಾಂ ಅಸ್ಯಾಂ ತಿಥೌ ಸರ್ವೇ ವಯಂ ಶ್ರುತ್ವಾ ಪೂತಾಃ ತಾವದ್ ಭವೇಮ. ಶ್ರಾದ್ದಸ್ಯ ಕೇಚನ ಧರ್ಮರಹಸ್ಯಾಃ ಗತೇ ದಿವಸೇ ನಿರೂಪ್ಯಂತ. ನೀಲವೃಷಭ ವಿಸರ್ಗೇನ ಅಮಾವಾಸ್ಯಾಂ ಮಧುಮಿಶ್ರಿತ ತಿಲೋದಕೇನ ವರ್ಷಾಸು ದೀಪ ಪ್ರಜ್ವಾಲನೇನ ದೀಪದಾನೇನ ಚ ಸಾಧಕಃ ಪಿತॄಣಾಂ ಅನೃತೋ ಭವತಿ. ಅಸ್ಮಿನ್ ವ್ಯತೀತೆ ಅಧ್ಯಾಯೇ ಕಥಂ ಪಾಪಾಃ ಪರಿಹೃತಾಃ ಭವೇಯುಃ ಇತ್ಯಯಂ ವಿಷಯಃ ಸಂವರ್ಣಿತಃ. ಪ್ರತ್ಯಹಂ ಅನೇಕಾನಿ ತೀರ್ಥಕ್ಷೇತ್ರಾಣಿ ಪುಷ್ಕರಾದೀನಿ ತೀರ್ಥಕ್ಷೇತ್ರಾಣಿ ಗಂಗಾದ್ಯಾಃ ಸರಿತಃ ಏತೆ ಸರ್ವೇ ಸ್ಮರ್ತವ್ಯಾಃ. ಕುರುಕ್ಷೇತ್ರಂ, ಗಯಾಂ, ಗಂಗಾಂ, ಪ್ರಭಾಸಂ, ಪುಷ್ಕರಾಣಿ ಚ ಮನಸಾ ಧ್ಯಾತ್ವಾ ತದನಂತರಂ ನದೀಂ ಕೂಪಂ ವಾ ಅವಗಾಹೇತ್. ತೇನ ಮಾರ್ಗೇಣ ಯಥಾ ಚಂದ್ರಮಾ ರಾಹುಣಾ ಮುಕ್ತಃ ತಥಾ ಸಾಧಕೋಪಿ ಪಾಪಮುಕ್ತೋ ಭವತಿ. ಬ್ರಹ್ಮ ಚತುರ್ಮುಖಃ ಸೂರ್ಯಂ, ವಾಯುಂ, ಅಗ್ನಿಂ, ಲೋಕಮಾತರಃ ಗಾಶ್ಚ ಸರ್ವೇಷಾಂ ಸಾಧಕಾನಾಂ ಪೂಜಾರ್ಥಂ ಸಸರ್ಜ. ಏತೆ ಸರ್ವೇ ಭಗವತಃ ಸನ್ನಿಧಾನಸ್ಯ ಪಾತ್ರಭೂತಾಃ. ಸ್ವಪೂಜಕಾನ್ ಅಸ್ಮಾತ್ ಲೋಕಾತ್ ದುಃಖಮಯಾದಸ್ಮಾಲ್ ಲೋಕಾತ್ ತಾರಯಿತುಂ ಶಕ್ತಾಃ. ಏತೆ ಸರ್ವೇ ಭಗವತಃ ಪ್ರತೀಕಭೂತಾಃ. ಭೀಷ್ಮ ಹೀಗೆ ಯುಧಿಷ್ಠಿರನಿಗೆ ಹೇಳಿದಂತೆ, ಒಂದು ಬಾರಿ ದೇವೇಂದ್ರ ಭಗವಂತನನ್ನು ಕೇಳಿದ, ನಿನ್ನನ್ನು ಮೆಚ್ಚಿಸುವ ಮಾರ್ಗ ಯಾವುದು, ಸಂತೋಷ ಯಾವುದರಿಂದ ಆಗ್ತದೆ ನಿಮಗೆ?
ಬ್ರಾಹ್ಮಣಾನಾಂ ಪರಿವಾದ ಮಮ ವಿದ್ವೇಷಣಂ. ಇಲ್ಲಿ ಹರಿ ಹೀಗೆ ಹೇಳಿದ ಅಂತ ಹೇಳಿ ಬೇಕು. ಬ್ರಾಹ್ಮಣಾನಾಂ ಪರಿವಾದ ಅನ್ನೋದು ಹರಿ ಹೇಳಿದ ಮಾತದು. ಜ್ಞಾನಿಗಳನ್ನು ನಿಂದಿಸುವುದೇನಿದೆ, ಜ್ಞಾನಿಗಳ ದ್ವೇಷ ನನ್ನ ದ್ವೇಷಕ್ಕೂ ಕೂಡ ಕಾರಣ. ಜ್ಞಾನಿಗಳನ್ನ ಪೂಜಿಸಿದ್ರೆ ನನ್ನನ್ನು ಪೂಜಿಸಿದಂತೆ. ನಿತ್ಯಾಭಿವಾದ್ಯಾ ವಿಪ್ರೇಂದ್ರಾ ಭುಕ್ತ್ವಾ ಪಾದೌ ತಥಾತ್ಮನಃ. ಊಟವಾದ್ಮೇಲೆ ತನ್ನ ಕಾಲುಗಳನ್ನು ತಾನು ಮುಟ್ಕೋಬೇಕಂತ ಮನುಷ್ಯ. ಇದು ಕೂಡ ನಿತ್ಯ ನಾವು ಅಳವಡಿಸಿಕೊಳ್ಬೇಕಾದಂತಹ ಒಂದು ವಿಚಾರ. ತೇಷಾಂ ತುಷಾಮಿ ಮರ್ತ್ಯಾನಾಂ ಯಶ್ಚಕ್ರೇ ಚ ಬಲಿಂ ತ್ಯಜೇತ್. ಚಕ್ರದಲ್ಲಿ ಅಂದ್ರೆ ಸುದರ್ಶನ ಚಕ್ರ, ಸಾಲಗ್ರಾಮ, ಶ್ರೀಚಕ್ರ ಮೊದಲಾದವುಗಳಲ್ಲಿ ಬಲಿ ಅಂದ್ರೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಒಂದರ್ಥ. ಚಕ್ರ ಅಂದ್ರೆ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಚಕ್ರ. ಮತ್ತೊಂದು ಅರ್ಥ ಬರೆದಿದ್ದಾರೆ, ಚಕ್ರಾಕಾರವಾದಂತಹ ಒಂದು ಮಂಡಲವನ್ನು ಮಾಡಿ ಅದರಲ್ಲಿ ಬಲಿಹರಣ ಮಾಡಬೇಕು. ನಾನು ಎಲ್ಲೆಲ್ಲಿ ಸನ್ನಿಹಿತನಾಗಿರ್ತೇನೆ, ನನ್ನನ್ನು ಮೆಚ್ಚಿಸುವುದು ಹೇಗೆ ಅಂದ್ರೆ, ಕುಳ್ಳನಾದಂತಹ ಒಬ್ಬ ಬ್ರಾಹ್ಮಣ, ಅವನನ್ನು ನೋಡಿ ನಮಸ್ಕಾರ ಮಾಡಬೇಕು. ಅದು ಹೇಗೆ ನಮಸ್ಕಾರ ಮಾಡಬೇಕು ಅಂದ್ರೆ, ವಾಮನನಿಗೆ ನಮಸ್ಕಾರ ಮಾಡಿದಾಗ ನಮಸ್ಕಾರ ಮಾಡುವಂತೆ, ಭಗವಂತನಾದ ವಾಮನನನ್ನು ನಾವು ಗೌರವಿಸುವಂತೆ ಕುಳ್ಳನಾದ ಬ್ರಾಹ್ಮಣನಲ್ಲಿ ವಾಮನನ ಸನ್ನಿಧಾನ ಇರ್ತದೆ ಅಂತ ತಿಳ್ಕೊಂಡು ನಾವು ಪೂಜಿಸಬೇಕು. ಕುಳ್ಳನಾದ ಬ್ರಾಹ್ಮಣ ಅಂದ್ರೆ ಚಿಕ್ಕ ಒಟು ಅಂತ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಯೋಗ್ಯ. ಮುಂದೆ ಹಾಗೆ ಕಾಣಿಸ್ತದೆ, ಅದನ್ನು ಹೇಳ್ತಾನೆ. ಜಟಾಧಾರಿಯಾದ ಬ್ರಾಹ್ಮಣನನ್ನು ನೋಡಿ ವರಾಹನಿಗೆ ನಮಸ್ಕಾರ ಮಾಡಿದಂತೆ ಮಾಡಬೇಕು. ವರಾಹಂ ಚ ಜಲೋತ್ಥಿತಂ ಅಂತ ಹೀಗಲ್ಲಿ ಪಾಠ ಇರೋದು. ಜಲೋತ್ಥಿತಂ ಅಂದ್ರೆ ನೀರಿನಿಂದ ಹೊರಬಂದಂತಹ ಕಾಡು ಹಂದಿಯನ್ನ ನಮಸ್ಕರಿಸಬೇಕು ಅಂತ ಹೀಗೆ ಭಾರತ ದರ್ಶನ ಪ್ರಕಾಶನದಲ್ಲಿ ಅನುವಾದ ಮಾಡಿದ್ದಾರೆ. ವರಾಹಂ ಚ ಜಟೋಚ್ಛ್ರಿತಂ, ಜಟಾಧಾರಿಯಾದ ಬ್ರಾಹ್ಮಣನನ್ನು ನೋಡಿ ವರಾಹ ರೂಪಿಯಾದ ಭಗವಂತನನ್ನು ನೋಡಿ ನಮಸ್ಕಾರ ಮಾಡುವಂತೆ ಮಾಡಬೇಕು ಅಂತ ವೈಷ್ಣವ ಪಾಠದಲ್ಲಿ ಅನುವಾದ ಇದೆ. ಇರಬಹುದು, ಅದು ಸರಿ ಇರಬಹುದು. ಉದ್ಧತಾಂ ಧರಣೀಂ ಚೈವ ಮೂರ್ಧಾ ಧಾರಯತೇತು ಯಃ. ಈ ವರಾಹ ರೂಪಿಯಾದ ಭಗವಂತ ಭೂಮಿಯಲ್ಲಿ ಮುಳುಗಿದ್ದಂತಹ ಭೂಮಿಯನ್ನು ಎತ್ತಿ ಹಿಡಿದಿದ್ದಾನೆ. ನತೇಷಾಂ ಅಶುಭಂ ಕಿಂಚಿತ್ ಕಲ್ಮಷಂ ಚೋಪಬದ್ಧತೆ. ಅವರಿಗೆ ಯಾವುದೇ ಅಮಂಗಲ ಆಗೋದಿಲ್ಲ, ಅವರ ಪಾಪವು ಕೂಡ ಪರಿಹಾರ ಕಾಣುತ್ತದೆ. ಅಶ್ವತ್ಥಂ ರೋಚನಾಂ ಗಾಂ ಚ ಪೂಜಯೇದ್ಯೋ ನರಸ್ಸದ. ರೋಚನಾಂ ಗಾವಂ ಅಂತಂದ್ರೆ ಗೋರೋಚನ ಇರುವಂಥ ಒಂದು ಗೋವು ಅಂತ ಹೇಳ್ತಾರೆ. ಗೋರೋಚನ ಇರುವ ಗೋವು ಅಂತ ಒಂದ್ ಕಡೆ ಅರ್ಥ ಹೇಳಿದ್ದಾರೆ. ಗೋರೋಚನ ಎಲ್ಲಿರ್ತದಂದ್ರೆ ಈ ಕಪಿಲ ಗೋವುಗಳಲ್ಲಿ ಇರ್ತದೆ ಅಂತ ಕೇಳಿದ್ದೇನೆ ನಾನೇನು ಅದನ್ನು ನೋಡಿಲ್ಲ. ಗೋರೋಚನ ಅಂದ್ರೆ ಅದೊಂದು ಸುಗಂಧ ಭರಿತವಾದಂಥ ವಸ್ತು ಅಷ್ಟೇ. ಇನ್ನೊಂದು ಕಡೆ ಗೋರೋಚನವನ್ನು ಮತ್ತು ಗೋವನ್ನು ಇವೆರಡನ್ನೂ ಕೂಡ ನಮಸ್ಕರಿಸಬೇಕು ಅಂತ ಅರ್ಥ ಬರೆದಿದ್ದಾರೆ. ಯಾವ ಅರ್ಥ ಸರಿ ಅಂತ ನಾವು ತೀರ್ಮಾನಿಸೋದು ಸ್ವಲ್ಪ ಕಷ್ಟನೇ, ಅಂತೂ ಹಾಗಿದೆ, ಅದನ್ನ ಹೇಳಿದ್ದೇನಷ್ಟೆ. ಅದಕ್ಕೆ ಗೋರೋಚನ ಅನ್ನೋದಕ್ಕೆ ಒಂದು ಹಳದಿ ಬಣ್ಣದ ಒಂದು ಸಾಧನ, ಅದು ಒಂದು ಗೋವಿನ ಮೂತ್ರದಲ್ಲಿ ಬರುವಂತಹ, ಗೋವಿನ ಮೂತ್ರದಿಂದ ತಯಾರು ಮಾಡುವಂತಹ ಒಂದು ಹಳದಿ ಬಣ್ಣದ ವಸ್ತು ಅಂತ ಹೇಳ್ತಾರೆ. ಆ ಗೋವಿನ ಮೂತ್ರದಲ್ಲಿ ಬರುವಂಥದ್ದು ಅಥವಾ ಗೋವಿನ ವಾಂತಿ ಏನಿರ್ತದಲ್ಲ ಅದರಿಂದ ತಯಾರು ಮಾಡಿದ್ದು. ಇನ್ನು ಕೆಲವರು ಹೇಳುವಂತೆ ಗೋವಿನ ತಲೆಯಲ್ಲಿ ಅದಿರ್ತದೆ ಅಂತ. ಇದೆಲ್ಲ ಕೋಶದಲ್ಲಿ ನೋಡಿ ನೋಡಿ ಹೇಳ್ತಿದ್ದೇನೆ ಅಷ್ಟೇ, ನಾನು ಯಾವುದನ್ನು ನೋಡಿಲ್ಲ. ಈ ಗೋರೋಚನವನ್ನು ಯಾವುದಕ್ಕೆ ಉಪಯೋಗ ಮಾಡ್ತಾರೆ? ಬಣ್ಣ ಹಚ್ಚಲಿಕ್ಕೆ, ಡೈಯಿಂಗ್, ಈ ಕೂದಲಿಗೆ ಬಣ್ಣ ಹಚ್ಚಲಿಕ್ಕೆ,
ಬಣ್ಣಗಳಿಗೆ ಬಣ್ಣ ಹಾಕಲಿಕ್ಕೆ ಮತ್ತು ಔಷಧೀಯ ಗುಣಗಳಿಗೂ ಕೂಡ ಈ ಗೋರೋಚನ ಉಪಯೋಗ ಆಗ್ತದೆ. ಹೀಗೆ ಗೋರೋಚನ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಗ್ರಂಥಗಳಲ್ಲೆಲ್ಲ ಉಲ್ಲೇಖ ಬರ್ತದೆ. ನೀವು ಅದ್ರ ಬಗ್ಗೆ ಎಲ್ಲಾದ್ರೂ ನೋಡಿದ್ರೆ ಅದ್ರ ಬಗ್ಗೆ ತಿಳಿಸ್ಬೇಕಷ್ಟೆ. ನನಗೇನು ಮಾಹಿತಿ ಸಿಕ್ಕಿದೆ ಅದನ್ನು ಹೇಳಿದ್ದೇನೆ. ಒಬ್ಬರು ನನಗೆ ಕಪಿಲ ಗೋವನ್ನು ತೋರಿಸಿ ಇಂಥದ್ರಲ್ಲಿ ಗೋರೋಚನ ಸಿಗ್ತದಂತೆ ನಾವು ಕೇಳಿದ್ದೀವಿ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಅದನ್ನು ನಾನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಶ್ವತ್ಥವನ್ನು ಪೂಜಿಸಬೇಕು. ತೇನ ರೂಪೇಣ ತೇಷಾಂಚ ಪೂಜಾಂ ಗೃಹಾಮಿ ತತ್ವತಃ. ಅವುಗಳ ಒಳಗಿದ್ದು ನಾನು ಅವುಗಳ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ. ಇದು ನನ್ನದೇ ಪೂಜೆ ಆದಂತೆ. ಅನ್ಯಥಾ ಹಿ ವೃತಾಮರ್ಥ್ಯಾ. ಆದರೆ ಅಜ್ಞಾನಿಗಳಾದ ಮನುಷ್ಯರು ಯಾವ ಥರ ನನ್ನನ್ನು ಅರ್ಚಿಸಬೇಕು ಅಂತ ತಿಳಿಯದೆ ಏನೇನೋ ಅರ್ಚಿಸ್ತಾರೆ. ಮುಖ್ಯವಾಗಿ ಅಶ್ವತ್ಥ ವೃಕ್ಷದಲ್ಲಿ ಗೋವುಗಳಲ್ಲಿ ನಾನು ಪೂಜಿಸಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ಇಂದ್ರ ಪ್ರಶ್ನೆ ಮಾಡ್ತಾನೆ, ಇವುಗಳನ್ನೆಲ್ಲ ಪ್ರಶಂಸೆ ಮಾಡ್ತಾ ಇದ್ದಲ್ಲ, ಚಕ್ರ ಅಂದ್ರೆ ಶಾಲಗ್ರಾಮ ಮೊದಲಾದದ್ದು, ಅಥವಾ ಚಕ್ರ ಅಂದ್ರೆ ಮಂಡಲ ಇನ್ನೊಂದು ಅನುವಾದದಲ್ಲಿ, ಪಾದಗಳು, ವರಾಹ, ಕುಳ್ಳನಾದ ಬ್ರಾಹ್ಮಣ, ಇವನ್ನೆಲ್ಲ ನೀನು ಪ್ರಶಂಸೆ ಮಾಡ್ತಾ ಇದ್ದಿ. ಎಲ್ಲಾ ಪ್ರಾಣಿಗಳನ್ನು ನೀನೇ ಸೃಷ್ಟಿಸುವವನು, ಅವರನ್ನು ನೀನೇ ಸಂಹರಿಸುವವನು, ಅವುಗಳನ್ನು ಪಾಲಿಸುವವನು ನೀನೇ. ನಿನ್ನ ಮಹಿಮಾ ಇಂಥ ಅಗಾಧವಾಗಿದೆ, ನೀನು ಇವುಗಳನ್ನು ಪ್ರಶಂಸಿಸುವುದು ಯಾಕೆ ಅಂತ ಇಂದ್ರ ಪರಮಾತ್ಮನನ್ನು ಕೇಳಿದ. ಅದಕ್ಕೆ ಭಗವಂತ ಹೇಳ್ತಾನೆ, ಚಕ್ರೇಣ ನಿಹತ ದೈತ್ಯಾಹ ಪದ್ಭ್ಯಾಂ ಕ್ರಾಂತ ವಸುಂಧರ. ಚಕ್ರದಿಂದ ದೈತ್ಯರನ್ನು ಸಂಹರಿಸಿದೆ, ಪಾದಗಳಿಂದ ಭೂಮಿಯನ್ನು ಆಳೆದೆ. ಇದು ನೋಡಿ, ಚಕ್ರದಿಂದ ದೈತ್ಯರನ್ನು ಸಂಹರಿಸಿದೆ ಅಂತ ಇರುವುದರಿಂದ ಚಕ್ರ ಅಂತಂದ್ರೆ ಭಗವಂತನ ಸುದರ್ಶನ ಚಕ್ರ, ಅದರ ಸಾದೃಶ್ಯವನ್ನು ಹೊಂದಿರುವಂತಹ ಶಾಲಗ್ರಾಮ, ಸುದರ್ಶನ, ನರ್ಮದಾ ನದಿಯ ಚಕ್ರ, ಹೀಗೆ ಅರ್ಥ ಮಾಡೋದು ಯೋಗ್ಯ. ಮಂಡಲ ಅಂತ ಅರ್ಥ ಮಾಡೋದು ಅಷ್ಟು ಯೋಗ್ಯ ಅಲ್ಲ, ಇದನ್ನು ಗಮನಿಸಿ. ಮತ್ತೆ ಪದ್ಭ್ಯಾಂ ಕ್ರಾಂತ ವಸುಂಧರ, ಪಾದಗಳಿಂದ ನಾನು ಈ ಭೂಮಿಯನ್ನು ಆಳೆದೆ. ವರಾಹ ರೂಪವನ್ನು ತಾಳಿ ಹಿರಣ್ಯಾಕ್ಷನನ್ನು ನಾನು ಸದೆ ಪಡೆದೆ. ವಾಮನ ರೂಪವನ್ನು ತಾಳಿ ಬಲಿಯನ್ನು ನಾನು ಮಣಿಸಿದೆ. ಆದ್ರಿಂದಲೇ ಈ ವಿಷಯಗಳಲ್ಲಿ, ಈ ಪ್ರತೀಕಗಳಲ್ಲಿ ನನ್ನನ್ನ ಯಾರು ಪೂಜಿಸ್ತಾರೋ ಅವರಿಗೆ ನಾನು ಸಂತುಷ್ಟನಾಗ್ತೇನೆ. ಅವರಿಗೆ ಎಂದೂ ಪರಾಭವ ಇಲ್ಲ. ಅಪಿವಾ ಬ್ರಾಹ್ಮಣಂ ದೃಷ್ಟ ಬ್ರಹ್ಮಚಾರಿಣ ಆಗತಂ. ಈ ಶ್ಲೋಕ ನೋಡಿ, ಕುಳ್ಳನಾದ ಬ್ರಾಹ್ಮಣ ಅಂತ ಅರ್ಥ ಅಲ್ಲ ಅದಕ್ಕೆ. ವಾಮನ ಬ್ರಾಹ್ಮಣ ಅಂತಂದ್ರೆ ಚಿಕ್ಕ ಹುಡುಗ ಅಂತ ಇಷ್ಟೇ ಅರ್ಥ ಅದಕ್ಕೆ. ಬ್ರಹ್ಮಚಾರಿ ಪೂಜೆಯನ್ನು ಅನೇಕ ಬಾರಿ ಮಾಡ್ತಿರ್ತಾರೆ. ಅವನಿಗೆ ಆಹುತಿಯನ್ನು ಕೊಟ್ಟು ಅದಾದ ನಂತರ ಅಮೃತ ನಾವು ಭೋಜನ ಮಾಡುವುದಾದ್ರೆ ಅದು ಅಮೃತ ಅಂತ ಕರೆಸ್ಕೋತದೆ. ಹೀಗೆ ಕುಳ್ಳನಾದ ಬ್ರಾಹ್ಮಣ, ವಾಮನ ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮಚಾರಿಯಾದ ಬ್ರಾಹ್ಮಣ ಅಂತ ಅದಕ್ಕೆ ಅರ್ಥ. ಇನ್ನೊಂದು ಶ್ಲೋಕ, ಐಂದ್ರೀಂ ಸಂಧ್ಯಾಂ ಉಪಾಸಿತ್ವ. ಐಂದ್ರಿಯ ಸಂಧ್ಯಾ ಅಂದ್ರೆ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಅಂತ ಹೇಳ್ತಾರೆ. ಇಂದ್ರನ ದಿಕ್ಕು ಪೂರ್ವ ದಿಕ್ಕು. ಇಂದ್ರ ಅದಕ್ಕೆ ಲೋಕಪಾಲಕ, ಅದಕ್ಕೆ ಅಭಿಮಾನಿ ದೇವತೆ. ಅಂಥ ಪೂರ್ವ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ಕೂತ್ಕೊಂಡು ನಾವು ಮಾಡಬೇಕಾದಂತಹ ಒಂದು ಸಂಧ್ಯಾ ವಂದನೆ, ಅದಕ್ಕೆ ಐಂದ್ರಿಯ ಸಂಧ್ಯಾ ಅಂತ ಹೇಳ್ತಾರೆ. ಅದು ಪೂರ್ವಕ್ಕೆ ಕೂತ್ಕೊಂಡು ಮಾಡಬೇಕಾದ ಸಂಧ್ಯಾ ವಂದನೆ. ಇನ್ನೂ ಒಂದು ಅರ್ಥ ಇದೆ. ಈ ಐಂದ್ರಿಯ ಸಂಧ್ಯಾ ಅಂದ್ರೆ, ಐಂದ್ರಿಯ ಅಂತಂದ್ರೆ ಪೂರ್ವ ದಿಕ್ಕು. ಯಾಕೆಂದ್ರೆ ಇಂದ್ರನ ದಿಕ್ಕು ಪೂರ್ವ. ಪೂರ್ವ ಅಂತಂದ್ರೆ ಈಸ್ಟ್ ಅಂತ ಒಂದು ಅರ್ಥ, ಆಮೇಲೆ ಫಸ್ಟ್ ಅಂತ ಇನ್ನೊಂದು ಅರ್ಥ. ನಮ್ಗಿದು ಗೊತ್ತಿದೆ. ಪೂರ್ವ ದಿಕ್ಕು ಇಂದ್ರನ ದಿಕ್ಕು, ಅದಕ್ಕೆ ಐಂದ್ರಿಯ ಅಂತ ಕರೀತಾರೆ. ಅದಲ್ಲದೆ ಪೂರ್ವ ಅಂತನ್ನೋದಕ್ಕೆ ನಾನು ಈಗಾಗಲೇ ಪೂರ್ವ ದಿಕ್ಕು ಅಂತ ಒಂದು ಅರ್ಥ, ಇನ್ನೊಂದು ಅದು ಮೊದಲನೇದ್ದು ಅಂತ ಅರ್ಥ. ದಿವಸದ ಮೊದಲನೇ ಸಂಧ್ಯಾ ವಂದನೆ ಅಂತ, ಪ್ರಾತಃ ಕಾಲದ ಸಂಧ್ಯಾ ವಂದನೆ ಅಂತ ಅರ್ಥ ಅದಕ್ಕೆ ಪೂರ್ವ ಅಂತಂದ್ರೆ.
ಅದನ್ನು ಐಂದ್ರಿಯ ಶಬ್ದದಿಂದ ಚಮತ್ಕಾರದಿಂದ ಹೇಳಿದ್ದಾರಷ್ಟೇ. ಆದಿತ್ಯನಿಗೆ ಅಭಿಮುಖನಾಗಿ ಕೂತ್ಕೊಂಡು ಆ ಸಂಧ್ಯಾ ವಂದನೆಯನ್ನು ಯಾರು ಮಾಡ್ತಾರೋ, ಸರ್ವ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದಂತಹ ವ್ಯಕ್ತಿ ಯಾರಿದ್ದಾನೆ ಅವನು ಎಲ್ಲಾ ದೋಷಗಳನ್ನು ಕಳ್ಕೋತಾನೆ. ನಾನು ಇದನ್ನೆಲ್ಲವನ್ನೂ ನಿಮಗೆ ಹೇಳಿದ್ದೇನೆ ಅಂತ ಇದ್ದಾನೆ ಭಗವಂತ. ತಪೋಧನಾಹ ಅಂತ ಆ ಋಷಿಗಳನ್ನು ಸಂಬೋಧಿಸ್ತಾ ಇದ್ದಾನೆ. ಇನ್ನೂ ನಿಮ್ಗೆ ಏನು ಹೇಳಬೇಕು ಅಂತ. ತಪೋಧನಾಹ ಅಂತ ಯಾಕೆ ಬಂತು ಇಲ್ಲಿ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ಈ ಆಲೋಚನೆ ಮಾಡದೆ ಹೋದ್ರೆ ತಪೋಧನದೇನು ಅವನನ್ನು ಕೇಳಲಿಲ್ಲ. ಅವನನ್ನು ಕೇಳಿದವರು ಇಂದ್ರ. ಮೊದಲಿನಿಂದ ಇಂದ್ರ ಮತ್ತು ಮಹಾವಿಷ್ಣುವಿನ ಒಂದು ಸಂಭಾಷಣೆ ನಡೆದಿದೆ. ತಪೋಧನರು ಅಲ್ಲಿ ಬಂದೇ ಇಲ್ಲ. ಆದ್ರಿಂದ ಇಲ್ಲಿ ತಪೋಧನ ಅಂತ ಹೇಗೆ ಬಂತು? ಮುಂದೆ ಬಲರಾಮನ ಮಾತಿದೆ. ಇದನ್ನೆಲ್ಲ ಗಮನಿಸಿದ್ರೆ ಈ ತಪೋಧನ ಅನ್ನುವಲ್ಲಿ ಏನೋ ಒಂದು ಪ್ರಕ್ಷಿಪ್ತವಾದಂತಹ ಅಂಶ ಇದೆ ಅಂತ ಗೊತ್ತಾಗ್ತದೆ. ಅದನ್ನ ಇನ್ನಷ್ಟು ವಿಮರ್ಶೆಗೆ ಒಳಪಡಿಸಬೇಕು. ನನಗೇನು ಗಮನಕ್ಕೆ ಬಂತು ಅಂತ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೇನೆ ಅಷ್ಟೇ. ಆಗ ಮುಂದೆ ಬಲರಾಮ ಹೇಳ್ತಾನೆ, ಮನುಷ್ಯನಿಗೆ ಸುಖ ಆಗುವಂಥ ರಹಸ್ಯ ಗರ್ಭಿತವಾದ ನನ್ನ ಮಾತುಗಳನ್ನು ಕೇಳಿ. ಮನುಷ್ಯರಿಗೆ ಧರ್ಮದ ರಹಸ್ಯ ತಿಳಿದಿಲ್ಲ. ಆದ್ರಿಂದ ಅವರು ಅನೇಕ ಥರದ ದುಷ್ಟಶಕ್ತಿಗಳ ಪೀಡೆಗೊಳಗಾಗ್ತಾರೆ. ಅವ್ರು ಏನ್ ಮಾಡಬೇಕು? ಪ್ರಾತಃ ಕಾಲದಲ್ಲೆದ್ದು ಗೋವನ್ನ ಮುಟ್ಟಬೇಕು. ತುಪ್ಪದ ಪಾತ್ರೆಯನ್ನ, ಮೊಸರಿನ ಪಾತ್ರೆಯನ್ನ, ಸಾಸಿವೆಯ ಪಾತ್ರೆಯನ್ನ, ಪ್ರಿಯಂಗು ಅಂದ್ರೆ ನವಣೆ ಅದರ ಪಾತ್ರೆಯನ್ನ, ಇವೆಲ್ಲವನ್ನು ಕೂಡ ಮುಟ್ಟಬೇಕು. ಇನ್ನು ಮಂಗಳಕರವಾದಂತಹ ವಸ್ತುಗಳಿವೆಲ್ಲ. ಪ್ರತಿಗೃಹ್ಯ ಔದುಂಬರಂ ಪಾತ್ರಂ ಮುಂದೆ ಬರುವಂಥದ್ದು. ಅತ್ತಿ ಮರದ ಒಂದು ಕಮಂಡಲು ಅಂತ ತಗೊಳ್ಬೇಕು ಅಂತ ಒಂದ್ ಕಡೆ ಅರ್ಥ ಬರೆದಿದ್ದಾರೆ ವೈಷ್ಣವ ಪಾಠದಲ್ಲಿ. ಔದುಂಬರ ಅಂತಂದ್ರೆ ತಾಮ್ರದ ಪಾತ್ರ ಅಂತ ಇನ್ನೊಂದು ಕಡೆ ಈ ವೈಷ್ಣವ ಭಾರತ ದರ್ಶನ ಪ್ರಕಾಶನದಲ್ಲಿ ಅರ್ಥ ಮಾಡಿದ್ದಾರೆ. ಅದನ್ನ ನಾನು ನಿನ್ನೆ ಕೋಶ ಹಿಡಿದು ನೋಡಿದೆ. ಕೋಶದಲ್ಲಿ ಔದುಂಬರ ಅಂತ ಅನ್ನೋದಕ್ಕೆ ತಾಮ್ರ ಅಂತ ಅರ್ಥ ಏನು ಕಾಣಿಸಿಲ್ಲ. ಆದ್ರಿಂದ ಇದಕ್ಕೆ ಏನ್ ಅರ್ಥ ಹೇಳಬೇಕು, ಇಬ್ಬರು ಅನುವಾದಕರು ಏನೇನು ಹೇಳಿದ್ದಾರೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೇನೆ ಅಷ್ಟೇ. ಮುಂದೆ ನೋಡ್ಬೇಕು. ಇನ್ನೂ ಕೂಡ ಮುಂದಿನ ಒಂದ್ 2-3 ಶ್ಲೋಕಗಳ ನಂತರ ಮತ್ತೆ ತಾಮ್ರದ ಪಾತ್ರೆ ಬಗ್ಗೆ ಉಲ್ಲೇಖ ಇದೆ. ತಾಮ್ರ ಪಾತ್ರೆನ ದಾತವ್ಯಂ ಅಂತ. ಆದ್ರಿಂದ ಔದುಂಬರ ಅನ್ನೋ ಶಬ್ದಕ್ಕೆ ತಾಮ್ರ ಅಂತ ಅರ್ಥ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಇಲ್ಲಿ ಈಗ ಅತ್ತಿ ಮರದ ಕಮಂಡಲನ್ನು ಹಿಡಿದು ಅಥವಾ ತಾಮ್ರದ ಪಾತ್ರವನ್ನ ಹಿಡಿದು ಉತ್ತರಾಭಿಮುಖನಾಗಿ ಉಪವಾಸಗಳನ್ನು ಮಾಡಬೇಕು. ಅಥವಾ ಬೇರೆ ಯಾವುದಾದ್ರೂ ಒಂದು ವೃತ್ತವನ್ನು ಕೂಡ ಮಾಡಬಹುದು. ದೇವತೆಗಳು ಆ ವ್ಯಕ್ತಿಗೆ ಪ್ರಸನ್ನರಾಗ್ತಾರೆ, ಎಲ್ಲಾ ಫಲಗಳನ್ನು ಪಡ್ಕೋತಾನೆ. ಉಪವಾಸೆ ಬಲೌಚಾಪಿ ತಾಮ್ರಪಾತ್ರಂ ವಿಶಿಷ್ಯತೆ. ಉಪವಾಸ ಮಾಡುವ ಪ್ರಸಂಗದಲ್ಲಿ ಅಥವಾ ಯಾವುದಾದ್ರೂ ಪೂಜೆ ಮಾಡುವ ಪ್ರಸಂಗದಲ್ಲಿ ತಾಮ್ರದ ಪಾತ್ರ ಅಂತ ಬಹಳ ಶ್ರೇಷ್ಠ. ಇದು ಅತ್ಯಂತ ರಹಸ್ಯವಾದದ್ದು. ನಮಗೆ ಅನುಕೂಲ ಇದೆ ಅಂತ ಹೇಳಿ ನಾವು ಬೆಳ್ಳಿ ಬಂಗಾರದ ಪಾತ್ರಗಳನ್ನು ಉಪಯೋಗಿಸ್ತೇವೆ. ಆದ್ರೆ ತಾಮ್ರದ ಪಾತ್ರದ ಉಪಯೋಗ ಅನ್ನೋದು ಬಹಳ ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ಧರ್ಮ, ಯಮಧರ್ಮನೇ ಇದ್ದಿರಬೇಕು. ಆತ ಈ ಮಾತಿನಂತೆ ಹೇಳ್ತಾನೆ, ರಾಜಪೌರುಷಿಕೆ ವಿಪ್ರೆ. ರಾಜನ ಸೇವೆಯನ್ನು ಯಾರು ಮಾಡ್ತಾನೆ, ತಾನು ತನ್ನ ಶ್ರವಣ ಮನನ ಅಧ್ಯಯನ ಅಧ್ಯಾಪನಾದ ಕರ್ತವ್ಯಗಳನ್ನು ಮಾಡುವುದು ಬಿಟ್ಟು ರಾಜನ ಸೇವಾ ಮಾಡುವವನಿಗೆ, ಮತ್ತೆ ಗಂಟೆಯನ್ನು ಬಾರಿಸುವವನಿಗೆ, ಅರ್ಥಾತ್ ಸಂಬಳಕ್ಕಾಗಿ ಪೂಜೆ ಮಾಡುವವನಿಗೆ ಅಂತ ಅರ್ಥ ಬರಬಹುದಲ್ಲಿ ಅದನ್ನು ಹೇಳಿದ್ದೇನೆ. ಇಲ್ಲೆಲ್ಲ ಗಂಟೆ ಬಾರಿಸುವವನಿಗೆ ಅಂತ ಬರೆದಿದ್ದಾರೆ. ಅದು ಅಷ್ಟು ಯೋಗ್ಯ ಅಲ್ಲ. ಇನ್ನೊಬ್ಬರ ಸೇವಕನಾಗಿ ಕೆಲಸ ಮಾಡುವವನಿಗೆ, ಗೌರಕ್ಷ ಅಂದ್ರೆ ಹೈನುಗಾರಿಕೆಯನ್ನು ಮಾಡುವವನಿಗೆ, ವ್ಯಾಪಾರಸ್ಥನಿಗೆ,
ಮರಕೆಲಸ ಮಾಡುವವನಿಗೆ, ನಟನ ಮಾಡುವವನಿಗೆ, ಮಿತ್ರದ್ರೋಹ ಎಸಗಿದವನಿಗೆ, ವೇದವನ್ನು ಅಧ್ಯಯನ ಮಾಡದೇ ಇದ್ದಂಥವನಿಗೆ, ಅಸಂಸ್ಕೃತಳಾದ ಕ್ಷುದ್ರ ಸ್ತ್ರೀಯ ಪತಿ ಅಥವಾ ಅವಳ ಸಮಾಗಮ ಮಾಡಿದವನಿಗೆ, ಹವ್ಯ ಕವ್ಯ ಇತ್ಯಾದಿಗಳಿಗೆ ಭೋಜನವನ್ನು ಮಾಡಿಸಬಾರದು, ದಾನವನ್ನು ಕೊಡಬಾರದು. ಇಂಥವರಿಗೆ ಶ್ರಾದ್ದಾದಿಗಳಲ್ಲಿ ಭೋಜನ ಮಾಡಿಸಿದ್ರೆ ಯಜಮಾನ ಭ್ರಷ್ಟನಾಗ್ತಾನೆ. ಅವನಿಗೆ ಸದ್ಗತಿಯೂ ಕೂಡ ಸಿಗೋದಿಲ್ಲ ಆ ಯಜಮಾನನಿಗೆ. ಮನೆಗೆ ಬಂದ ಅತಿಥಿ ನಿರಾಶನಾಗಿ ಹೊರಟು ಹೋದ್ರೆ ಯಜಮಾನನ ಪಿತೃಗಳು, ದೇವತೆಗಳು, ಮತ್ತೆ ಅವನ ಮನೆಯ ಅಗ್ನಿ ಇವೆಲ್ಲವೂ ಕೂಡ ನಷ್ಟವಾಗಿ ಹೋಗ್ತದೆ. ಯಜಮಾನ ಬಹಳ ತರದ ಸಂಕಟವನ್ನು ಅನುಭವಿಸುವ ಪ್ರಸಂಗ ಬರ್ತದೆ. ಆದ್ರಿಂದ ಅತಿಥಿ ಸತ್ಕಾರವನ್ನು ಯಾವ ಕಾರಣಕ್ಕೂ ತಪ್ಪಿಸಬಾರದು. ಅತಿಥಿ ಸತ್ಕಾರ ಮಾಡದೇ ಇದ್ದವನು ಸ್ತ್ರೀಹತ್ಯೆ ಮಾಡಿದ, ಗೋಹತ್ಯೆ ಮಾಡಿದ, ಬ್ರಹ್ಮಹತ್ಯೆ ಮಾಡಿದವನಿಗೆ ಸಮಾನವಾದ ಪಾಪವನ್ನು ಪಡ್ಕೋತಾನೆ. ಮುಂದೆ ಅಗ್ನಿ ಹೇಳ್ತಾನೆ, ಒಬ್ಬ ದುರ್ಬುದ್ಧಿಯಾದವನು ಹಸುವಿಗೆ ಕಾಲಿನಿಂದ ಒದ್ದರೆ, ಬ್ರಾಹ್ಮಣನನ್ನ, ಅಗ್ನಿಯನ್ನ ಕಾಲಿನಿಂದ ಸ್ಪರ್ಶಿಸಿದ್ರೆ ಅವನಿಗೇನು ಪಾಪಗಳು ಬರ್ತವೆ ಅಂತ ಅನ್ನೋದನ್ನು ಕೇಳಿ. ಅವನಿಗೆ ಮೊದಲು ಕೆಟ್ಟ ಹೆಸರು ಎಲ್ಲ ಕಡೆ ಹರಡಿ ಬಿಡ್ತದೆ. ಅವನ ಪಿತೃಗಳು ಕೂಡ ದುಃಖಿತರಾಗ್ತಾರೆ, ಹೆದರ್ತಾರೆ. ದೇವತೆಗಳು ಇವನ ಬಗ್ಗೆ ಪ್ರೀತಿ ತೋರಿಸೋದಿಲ್ಲ. ಅಗ್ನಿ ಇವನು ಕೊಟ್ಟಂತ ಹವಿಸ್ಸನ್ನು ಸ್ವೀಕಾರ ಮಾಡೋದಿಲ್ಲ. ಮುಂದೆ ಒಂದು 100 ಜನ್ಮಗಳ ಕಾಲ ನರಕದಲ್ಲಿ ಆತ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಯಾರು ದೇವತೆಗಳು, ಪಿತೃಗಳು ಅವನನ್ನು ಉದ್ಧರಿಸೋದಿಲ್ಲ. ಆದ್ರಿಂದ ಇವರು ಯಾರನ್ನು ಕೂಡ ಕಾಲಿನಿಂದ ಮುಟ್ಟಬಾರದು. ಮುಂದೆ ವಿಶ್ವಾಮಿತ್ರ ಹೇಳ್ತಾನೆ, ಭಾದ್ರಪದ ಶುಕ್ಲ ತ್ರಯೋದಶಿ ದಿವಸ ಮಘಾ ನಕ್ಷತ್ರ ಇದ್ದಾಗ ಕುತಪ ಕಾಲದಲ್ಲಿ ಕುತಪ ಕಾಲ ಅಂದ್ರೆ ಹಗಲಿನ ಒಂದು 8ನೇ ಮುಹೂರ್ತದಲ್ಲಿ ಗಜಚ್ಛಾಯಾ ಯೋಗ ಇದ್ದಾಗ ದಕ್ಷಿಣಾಭಿಮುಖನ ಕೂತ್ಕೊಂಡು ಪಿತೃಗಳಿಗೆ ಪರಮಾನ್ನವನ್ನ, ಹಾಲಿನಲ್ಲಿ ಬೇಯಿಸಿದ ಅನ್ನವನ್ನ ಅಂತ ಹೀಗೆ ಮಾಡಿದ್ದಾನೆ. ಅದನ್ನ ಪಿತೃಗಳಿಗೆ ಅರ್ಪಿಸಬೇಕು ಪಿಂಡ ರೂಪವಾಗಿ. ಅವನು 13 ವರ್ಷ ಕಾಲ ಶ್ರಾದ್ದ ಮಾಡಿದ್ರಿಂದ ಏನು ಪುಣ್ಯ ಬರಬೇಕು, ಅದು ಗಜಚ್ಛಾಯಾ ಯೋಗ ಇದ್ದಾಗ ಮಾಡಿದ ಒಂದು ಶ್ರಾದ್ದದಿಂದ ಬರ್ತದೆ. ಕುತಪ ಕಾಲ ಅಂತಂದ್ರೆ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೆ, ಈಗ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ದಿವಸಸ್ಯ ಅಷ್ಟಮೇ ಭಾಗೆ ಮಂದೀ ಭವತಿ ಭಾಸ್ಕರ್ಯ ಕಾಲ ಕುತಪೋಜ್ಞೇಯ ಪಿತೃಣಾಂ ದತ್ತಮಕ್ಷಯಂ. ಸೂರ್ಯೋದಯ ಆದ್ಮೇಲೆ 8ನೇ ಭಾಗದಲ್ಲಿ, ಅದನ್ನೇ 8ನೇ ಮುಹೂರ್ತ ಅಂತ ಬರೆದಿದ್ದಾರೆ ಅವರಷ್ಟು. ಸುಮಾರು 11 ನಂತರ ಅಂತ ಹೀಗರ್ಥ. ಸೂರ್ಯ ನಡುನೆತ್ತಿಗೆ ಬರ್ತಾ ಇರುವಾಗ, ಮುಂದೆ ಮತ್ತೆ ಆತ ಅಸ್ತಂಗತಿಗೆ ಹೋಗ್ತಾ ಇರುವಾಗ ಅದಕ್ಕೆ ಕುತಪ ಕಾಲ ಅಂತಾರೆ. ಆಗ ಈ ಪಿಂಡ ಪ್ರದಾನ ಮಾಡಬೇಕು. 3 ಶ್ರಾದ್ಧೆ ಪವಿತ್ರಾಣಿ ದೌಹಿತ್ರ ಕುತಪ ತಿಲಾಹ ಅಂತ ಆದಿ ಬರುವುದರಲ್ಲಿ ಬಂದಿದೆ. ಶ್ರಾದ್ದದಲ್ಲಿ ಪವಿತ್ರವಾದ 3 ಸಂಗತಿಗಳು ಅಂದ್ರೆ, ಒಂದು ಮಗಳ ಮಗ, ಮೃತನ ಮಗಳ ಮಗ, ಕುತಪ ಕಾಲ ಮತ್ತು ತಿಲಗಳು. ಇವಿಷ್ಟು ಬಹಳ ಪವಿತ್ರ. ಗಜಚ್ಛಾಯ ಅಂತ ಬಂದಿದೆ, ಅದನ್ನು ಗಮನಿಸಿ. ಗಜಚ್ಛಾಯ ಅಂತನ್ನುವುದೊಂದು ಯೋಗ. ಅದನ್ನೇ ಆ ಮಘಾ ನಕ್ಷತ್ರ ಇತ್ಯಾದಿಗಳ ರೂಪದಲ್ಲಿ ನಾವೀಗ ಕೇಳಿದ್ವಿ. ಗಜಚ್ಛಾಯ ಅಂತನ್ನೋದಕ್ಕೆ ಹಿಂದೆ ನಾವು ಬೇಕಾದಷ್ಟು ವಿವರಣೆಗಳನ್ನ ನೋಡಿದ್ವಿ. ಅದು ಇದೇ ಅನುಶಾಸನ ಪರ್ವದ 116ನೇ ಭಾಗದಲ್ಲಿ ಆ ಗಜಚ್ಛಾಯಾ ಯೋಗದ ಬಗ್ಗೆ ಬಂದಿತ್ತು. ಅದು ವೈಷ್ಣವ ಪಾಠದಲ್ಲಿ 130ನೇ ಶ್ಲೋಕ, 130ನೇ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 135, ವೈಷ್ಣವ ಪಾಠದಲ್ಲಿ 130, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 88ನೇ ಅಧ್ಯಾಯ. ಗಜಚ್ಛಾಯಾ ಯೋಗದ ಬಗ್ಗೆ ಅಲ್ಲಿ ವಿವರಣೆ ಬಂದಿತ್ತು. ಮತ್ತೆ ಲಕ್ಷಾಲಂಕಾರದ ವಿಮರ್ಶೆಗೂ ಕೂಡ ಬಂದಿತ್ತು. ಅಲ್ಲಿ ಮಾಡಿದಂತಹ ಒಂದು ಪ್ರಮಾದವನ್ನೇ ಲಕ್ಷಾಲಂಕಾರ ಇಲ್ಲಿಯೂ ಕೂಡ ಯಾವುದೇ ಸಂಕೋಚ ಇಲ್ಲದೆ ಮಾಡಿದೆ. ಸ್ವಲ್ಪ ಅದರಿಂದ ಎಚ್ಚರಿಕೆಯಿಂದ ಇರಬೇಕಷ್ಟೆ. ಗಜಚ್ಛಾಯಾ ಯೋಗ ಅಂದ್ರೆ
ಪೂರ್ವಸ್ಯಾಂ ಗಜಮಸ್ತಕ ಛಾಯಾಯಾಂ ಸತ್ಯಾಂ ಈಶದ ಅಪರಾಹ್ನ ಕಾಲೇ ಅಂತ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ. ಆ ಲಕ್ಷಾಲಂಕಾರವನ್ನು ಹೊಂದಿಕೊಂಡು ಆನೆಯ ತಲೆಯ ಬೆಳಕು ನೆರಳು ಪೂರ್ವ ದಿಕ್ಕಿನಲ್ಲಿ ಬಿದ್ದಾಗ, ಅರ್ಥಾತ್ ಸೂರ್ಯ ಪಶ್ಚಿಮ ದಿಕ್ಕಿನ ಕಡೆ ಹೊರಟಾಗ ಒಂದು ದೊಡ್ಡ ಆನೆ ನಿಂತಿದ್ದಾಗ ಆನೆಯ ನೆರಳು ಪೂರ್ವ ದಿಕ್ಕಿನ ಕಡೆಗೆ ಬೀಳುತ್ತದೆ. ಹೀಗೆ ಸೂರ್ಯ ಅಸ್ತಂಗತನಾಗ್ತಿರುವಾಗ ಶ್ರಾದ್ದ ಮಾಡಬೇಕು ಅಂದ್ರೆ ಮಧ್ಯಕಾಲದ ಬಳಿಕ, ದಿವಸದ ಮಧ್ಯಕಾಲದ ಬಳಿಕ ಶ್ರಾದ್ದ ಮಾಡಬೇಕು ಅಂತ ಲಕ್ಷಾಲಂಕಾರವನ್ನು ವರ್ಣಿಸಿದೆ. ಪೂರ್ವಸ್ಯಾಂ ಗಜಮಸ್ತಕ ಛಾಯಾಯಾಂ ಸತಿ ಈಶದ ಅಪರಾಹ್ನೆ, ಸ್ವಲ್ಪ ಮಧ್ಯಾಹ್ನ ಆಗಿದ್ದಾಗ ಶ್ರಾದ್ದ ಮಾಡಬೇಕು ಅಂತ. ಈ ಹಿಂದೆ ಹಸ್ತಿಛಾಯ ಅಂತ ಶಬ್ದ ಬಂದಿತ್ತು, ಈಗ ಗಜಚ್ಛಾಯ ಅಂತ ಶಬ್ದ ಬಂದಿದೆ. ಅಲ್ಲಿ ಹಸ್ತಿಛಾಯ ಅಂತ ಹಿಂದೆ ಬಂದಲ್ಲಿ ಅಲ್ಲಿಯೂ ಕೂಡ ಲಕ್ಷಾಲಂಕಾರ. ಹಸ್ತ ಅಂದ್ರೆ ಈ ಆಲದ ಗಿಡದ ಬಿಳಲು ಕೈ ಅಂತ ಇರ್ತದದು, ಅದರ ನೆರಳಿನಲ್ಲಿ ಅದರ ಕೆಳಗೆ ಶ್ರಾದ್ದ ಮಾಡಬೇಕು ಅಂತ ಒಂದು ಅರ್ಥ ಮಾಡಿತ್ತು. ಇಲ್ಲಿ ಆನೆಯ ತಲೆಯ ನೆರಳು ಪೂರ್ವ ದಿಕ್ಕಿನಲ್ಲಿ ಬಿದ್ದಾಗ ಅಂತ ಅರ್ಥ ಮಾಡಿದೆ. ಲಕ್ಷಾಲಂಕಾರಕ್ಕೆ ಜ್ಯೋತಿಷಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಈ ಗಜಚ್ಛಾಯಾ ಯೋಗ ಮೊದಲಾದ ಯೋಗಗಳು, ಅಂತ ಯೋಗಗಳ ಯಾವುದೇ ಪರಿಚಯ ಇಲ್ಲ ಅಂತ ಕಾಣಿಸ್ತದೆ ನೋಡಿದ್ರೆ. ಇಂಥ ಅನುವಾದಗಳ ಬಗ್ಗೆ ಮತ್ತು ಇಂಥ ವ್ಯಾಖ್ಯಾನಗಳ ಬಗ್ಗೆ, ಮಹಾಭಾರತದ ಮೂಲ ಸತ್ವವನ್ನ ಹಾಳುಗಿಡುವಂಥ ಇಂಥ ವ್ಯಾಖ್ಯಾನಗಳ ಬಗ್ಗೆ ಎಲ್ಲ ವಿದ್ವಾಂಸರು, ವಿದ್ಯಾರ್ಥಿಗಳು ಮತ್ತು ಶ್ರೋತೃಗಳು ಎಚ್ಚರಿಕೆಯಿಂದಿರಬೇಕು ಅಂತ ಒಂದೊಂದು ವಿನಂತಿ. ಈ ಲಕ್ಷಾಲಂಕಾರದ ಪ್ರಮಾದಗಳನ್ನು ನೋಡಿ ಬೇಸತ್ತು ಹೋಗಿದ್ದೇನೆ, ಅದಕ್ಕಾಗಿ ಸಂಕಟದಿಂದ ಈ ಮಾತು ಹೇಳ್ತಿದ್ದೇನೆ. ಯಾರಿಗಾದ್ರೂ ನೋವಾದ್ರೆ ಕ್ಷಮಿಸಿ. ಹೀಗೆ 13 ವರ್ಷ ಕಾಲ ಶ್ರಾದ್ದ ಮಾಡಿದರೆ ಏನು ಫಲ ಸಿಗ್ತದೋ ಅದು ಸಿಗ್ತದೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಗೋವುಗಳು ಹೇಳ್ತವೆ, ಇಂದ್ರನ ಯಜ್ಞದಲ್ಲಿ ಕರುಗಳನ್ನ ಮತ್ತು ಗೋವುಗಳನ್ನ ಆ ಯಜ್ಞದಲ್ಲಿ ಇದ್ದವರು, ಋತ್ವಿಕ್ಗಳು ಮೊದಲಾದವರು ಸ್ತೋತ್ರ ಮಾಡ್ತಾ ಇದ್ರು. ಸೂರ್ಯನ ಮಾರ್ಗದಲ್ಲಿ ಅಂದ್ರೆ ಆಕಾಶದಲ್ಲಿ ಸಂಚಾರ ಯಾವ ಮಾಡ್ತಾ ಇದ್ವು ಯಾವ ಗೋವುಗಳು, ಅವುಗಳನ್ನು ಸ್ತೋತ್ರ ಮಾಡ್ತಾ ಇದ್ರು. ಮಂತ್ರಿಯಣ ಏತೇನ ಅಭಿವಂದೇತ, ಈ 2 ಶ್ಲೋಕಗಳು ಕೂಡ ಬಹುಲೇ ಸಮಂಗೆ ಶಕುತೋ ಭಯೇ ಅಂತಿವೆಲ್ಲ ಕೆಲವು ಮಂತ್ರಗಳು. ಸಮಂಗ ಅಂದ್ರೆ ಸಮಾನವಾದ ಸುಂದರವಾದ ಅಂಗಾಂಗಗಳಿದ್ದವಳು, ಅಕುತೋ ಭಯೇ ಯಾವುದೇ ಭಯವಿಲ್ಲದವಳು, ನಿನಗೂ ಭಯ ಇಲ್ಲ, ನಿಮ್ಮನ್ನ ಸ್ತುತಿಸಿದ್ರೆ ನಮಗೂ ಭಯ ಇಲ್ಲ. ಕ್ಷೇಮೆ ಸುಂದರವಾದ ಶಬ್ದಗಳು. ಸಖಿ, ಭೂಯಸಿ ಅಂತ ಇನ್ನೊಂದು ಶಬ್ದ. ಬಹುಲೆ ಬೃಹತ್ತಾದ ಆಕಾರ ಇದ್ದವಳು, ಇವೆಲ್ಲ ಅವುಗಳಿಗೆ ಕೆಲವು ಗೋವುಗಳಿಗೆ ಕೆಲವು ಶ್ಲೋಕ. ಸರ್ವಸಹ, ಭೂಮಿ ಹೇಗೆ ಸರ್ವಂ ಸಹ ಅಂತ ಕರೆಸ್ಕೊಂಡಿದೆ, ನಾವು ಮಾಡುವ ಎಲ್ಲ ಅನಾಚಾರಗಳನ್ನು ಸಹಿಸ್ಕೋತದಲ್ಲ, ಹಾಗೆ ಗೋವುಗಳು ಕೂಡ ನಾವು ಮಾಡುವ ಎಲ್ಲ ಅನಾಚಾರಗಳನ್ನು ಸಹಿಸಿಕೊಳ್ಳುವುದರಿಂದ ಅವಕ್ಕೆ ಸರ್ವಸಹ ಅಂತ ಹೆಸರಿದೆ. ಈ ಮಂತ್ರಗಳಿಂದ ಆ ಗೋವುಗಳನ್ನು ಸ್ತುತಿಸಬೇಕು. 2 ಶ್ಲೋಕಗಳು. ಹೀಗೆ ಸ್ತುತಿಸಿದವನು ಎಲ್ಲ ತರದ ಸದ್ಗತಿಯನ್ನು ಪಡ್ಕೋತಾನೆ, ಚಂದ್ರನಂತೆ ಕಾಂತಿಯನ್ನು ಹೊಂದುತ್ತಾನೆ. ದೇವತೆಗಳು ಇದನ್ನು ಪುರಶ್ಚರಣ ರೂಪವಾಗಿ ಪಠಿಸ್ತಾ ಇರ್ತಾರೆ. ತ್ರಿದಶಾಭಿಜುಷ್ಟಂ. ಮುಂದೆ ಈ ಮಂತ್ರವನ್ನು ಪಠಿಸಿದವನು ಇಂದ್ರಲೋಕಕ್ಕೆ ಹೋಗ್ತಾನೆ. ಮುಂದೆ ಸಪ್ತರ್ಷಿಗಳು ಆ ಬ್ರಹ್ಮನಿಗೆ ಪ್ರದಕ್ಷಿಣೆ ಮಾಡಿ ಅವನ ಎದುರಿಗೆ ನಿಂತ್ಕೊಂಡ್ರಂತೆ. ವಸಿಷ್ಠರು ಈ ಒಂದು ಪ್ರಶ್ನೆ ಮಾಡಿದ್ರು. ಧನ ಇಲ್ಲದವರು, ದರಿದ್ರರಾದವರು, ಆದರೆ ಸದ್ವೃತ್ತರು, ಅವರು ಯಜ್ಞದ ಫಲವನ್ನು ಪಡ್ಕೊಳ್ಳಿಕ್ಕೆ ಏನು ಮಾರ್ಗ, ಏನ್ ಮಾಡಬೇಕು? ಯಜ್ಞವನ್ನು ಮಾಡ್ಲಿಕ್ಕೇನು ಬಹಳ ದೊಡ್ಡ ಪ್ರಮಾಣದ ದಕ್ಷಿಣ ಬೇಕು, ಆದ್ರೆ ಇವರಿಗೆ ದೊಡ್ಡ ಪ್ರಮಾಣದ ದಕ್ಷಿಣ ಕೊಡ್ಲಿಕ್ಕೆ ಶಕ್ತಿ ಇಲ್ಲ, ಏನ್ ಮಾಡಬೇಕು? ಆಗ ಬ್ರಹ್ಮ ಹೇಳಿದ, ಯೋಗ್ಯವಾದ ಪ್ರಶ್ನೆ ಕೇಳಿದ್ದೀರಿ, ಅದನ್ನ ಹೇಳ್ತೇನೆ ಕೇಳಿ. ಪೌಷ ಮಾಸಸ್ಯ ಶುಕ್ಲೇ ವೈ ಯದಾ ಯುಜ್ಯೇತ ರೋಹಿಣಿ. ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ರೋಹಿಣಿ ನಕ್ಷತ್ರ ಇದ್ದಾಗ ಮನುಷ್ಯ
ಆಕಾಶಶಯನ ಭವೇತ್. ಸ್ನಾನಾದಿಗಳನ್ನು ಮಾಡಿ ಒಂದೇ ಬಟ್ಟೆ ಉಟ್ಕೊಂಡು ಆಕಾಶವನ್ನೇ ಹೊದಿಕೆಯನ್ನಾಗಿ ಮಾಡಿಕೊಂಡು ಬಯಲಿನಲ್ಲಿ ಮಲಗಬೇಕಂತೆ. ಚಂದ್ರನ ಕಿರಣವನ್ನೇ ಕುಡಿತಾ ಇರಬೇಕು. ಹೀಗೆ ಅವನು ಮಾಡಿದರೆ ಮಹಾಯಜ್ಞ ಮಾಡಿದ ಫಲ ಪಡ್ಕೋತಾನೆ. ಇದೊಂದು ರಹಸ್ಯವನ್ನು ನಿಮ್ಗೆ ಹೇಳಿದ್ದೇನೆ ಅಂತ ಬ್ರಹ್ಮ ಆ ಎಲ್ಲ ಋಷಿಗಳಿಗೆ ವರ್ಣಿಸಿದರು. ಅಲ್ಲಿಗೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 189ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 178ನೇ ಅಧ್ಯಾಯ, 126ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಇಲ್ಲ ಅಂತ ಹೇಳಿದ್ದೇನೆ. ಆ ಅಧ್ಯಾಯ ಸಮಾಪ್ತವಾಗಿದೆ. ಈ ಭಾಗವೂ ಕೂಡ ಸಮಾಪ್ತವಾಗಿದೆ.